ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇವತ್ತು IPL 2024 ಆ್ಯಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು. ಈ ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ 9 ಆಟಗಾರರನ್ನು ಟಾರ್ಗೆಟ್ ಮಾಡುತ್ತದೆ ಅಂತ ಹೇಳ್ಬೋದು. ಈ 9 ಆಟಗಾರರಲ್ಲಿ ನಮ್ಮ RCB ತಂಡ 6 ಆಟಗಾರರನ್ನು ಖರೀದಿ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಆ 9 ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟರ್ನ್ ಇದೆ, ಮಾಡ್ಕೊಳ್ಳಿ. ಏನು ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಇವತ್ತು IPL 2024 ಆ್ಯಕ್ಷನ್ನಲ್ಲಿ ಖರೀದಿ ಮಾಡಲಿರುವ 9 ಆಟಗಾರರು ಯಾರು ಅಂತ ಅಂದರೆ, ಈ 9 ಆಟಗಾರರಲ್ಲಿ 6 ಜನರನ್ನು ಮಾತ್ರ ಪಿಕ್ ಮಾಡುತ್ತದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಮನೀಶ್ ಪಾಂಡೆ, ಎರಡನೇದಾಗಿ ಶಾರ್ದುಲ್ ಠಾಕೂರ್, ಮೂರನೇದಾಗಿ ಮಿಚೆಲ್ ಸ್ಟಾರ್ಕ್, ನಾಲ್ಕನೇದಾಗಿ ಕೊಟೇಜಾ, ಐದನೇದಾಗಿ ಮಧುಶಂಕ, ಆರನೇದಾಗಿ ಮುರುಗನ್ ಅಶ್ವಿನ್ ಅಂತ ಹೇಳ್ಬೋದು, ಏಳನೇದಾಗಿ ಶಾರ್ದುಲ್ ಠಾಕೂರ್, ಎಂಟನೇದಾಗಿ ಚೇತನ್ ಸಕಾರಿಯಾ, 9ನೇದಾಗಿ ಕಾರ್ತಿಕ್ ತ್ಯಾಗಿ ಅಂತ ಹೇಳ್ಬೋದು. ಈ 9 ಆಟಗಾರರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡುತ್ತದೆ. ಮನೀಶ್ ಪಾಂಡೆ ಮತ್ತು ಶಾರ್ದುಲ್ ಠಾಕೂರ್ ಇವರಿಬ್ಬರಲ್ಲಿ ಒಬ್ಬರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡುತ್ತದೆ. ಮಿಚೆಲ್ ಸ್ಟಾರ್ಕ್ ಮತ್ತು ಕಾಟೇಜಾ ಇವರಿಬ್ಬರಲ್ಲಿ ಒಬ್ಬರನ್ನು ನಮ್ಮ RCB ತಂಡ ಖರೀದಿ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು ಮಧುಶಂಕ ಅವರನ್ನು ಕೂಡ ಪಿಕ್ ಮಾಡುತ್ತದೆ. ಇನ್ನು ಮುರುಗನ್ ಅಶ್ವಿನ್ ಅವರು ಸ್ಪಿನ್ನರ್ ಆಗಿ ನಮ್ಮ RCB ತಂಡಕ್ಕೆ ಬರಬಹುದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಡೆತ್ ಬಾಲರ್ ಇರದೇ ಇರುವುದರಿಂದ ಶಾರ್ದುಲ್ ಠಾಕೂರ್ ಮತ್ತು ಚೇತನ್ ಸಕಾರಿಯಾ, ಕಾರ್ತಿಕ್ ತ್ಯಾಗಿ ಈ ಮೂರರಲ್ಲಿ ಒಬ್ಬರನ್ನು ಕೂಡ ಟಾರ್ಗೆಟ್ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.